ನೆನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನನಗೆ ಈ ರೀತಿ ಆಗಬಾರ್ದಿತ್ತು ಅಂತ ಒಂದು ಥಂಬ್ನೇಲ್ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ಒಂದು ವಿಡಿಯೋ ಮಾಡಿದ್ದು ಉದ್ದೇಶ ಏನಪ್ಪ ಅಂತಂದರೆ ಇಷ್ಟೇ. ಫ್ರ್ಯಾಂಕಾಗಿ ಹೇಳ್ತೀನಿ, ನನ್ನ ಒಂದು ಇಂಟೆನ್ಷನ್ ಏನಪ್ಪ ಇದ್ದಿದ್ದ ಒಂದು ವಿಡಿಯೋ ಮಾಡೋದಕ್ಕೆ ಅಂತಂದರೆ, ಮೈಕ್ ಕೆಟ್ಟೋಯ್ತು. ಅಫ್ಕೋರ್ಸ್ ಬೇಜಾರಾಗುತ್ತೆ. ಸೊ ಒಂದು ವಾರ ನಾನು ವಿಡಿಯೋ ಅಪ್ಲೋಡ್ ಮಾಡಲ್ಲ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ನನಗೆ ತುಂಬ ಬೇಜಾರಾಯಿತು. ಮೈಕ್ ಕೆಟ್ಟೋಗಿದ್ದು ತುಂಬ ಬೇಜಾರಾಯ್ತು ನನಗೆ. ಬಟ್ ನಾನು ಆ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲೂ ನಾನು ಬೇಜಾರು ತೋರಿಸ್ಕೊಂಡಿಲ್ಲ. ನೀವು ಆ ಒಂದು ವಿಡಿಯೋನ ಅಬ್ಸರ್ವ್ ಮಾಡಿ ನೋಡ್ಬೋದು ನೀವು. ನಾನು ಎಲ್ಲೂ ಬೇಜಾರನ್ನ ತೋರಿಸ್ಕೊಂಡಿಲ್ಲ, ಖುಷಿಯಾಗೇ ಮಾತಾಡಿದ್ದೀನಿ. ಏನಕ್ಕೆ ಅಂತಂದರೆ ನಾನು ಹೇಳ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ, ನನ್ನ ಕೆಲಸ ಏನು, ಮೋಟಿವೇಟ್ ಮಾಡೋದಷ್ಟೇ ನನ್ನ ಕೆಲಸ. ಮೋಟಿವೇಟ್, ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡೋದಷ್ಟೇ. ನಾನು ನೆಗೆಟಿವ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಇಲ್ಲಿ ಕೂತಿಲ್ಲ, ಓಕೆನಾ. ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡೋದೇ ನನ್ನ ಕೆಲಸ. ಆ ಒಂದು ಕಾರಣಕ್ಕೆ ನಾನು ಖುಷಿಯಾಗೆ ಮಾತಾಡಿದೆ. ಬಟ್ ಒಳಗಡೆ ತುಂಬ ಬೇಜಾರಿತ್ತು, ಮೈಕ್ ಕೆಟ್ಟೋಗಿದ್ದಕ್ಕೆ ಬೇಜಾರಿತ್ತು, ಪರ್ಸ್ನಲಾಗಿ ತುಂಬ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್. ತುಂಬ ಜನ ಅರ್ಥ ಮಾಡ್ಕೊಂಡಿದ್ದೀರಾ ನಾನು ಏನಕ್ಕೆ ಆ ಒಂದು ವಿಡಿಯೋ ಮಾಡಿದೆ ಅಂತ. 90% ಆಫ್ ಪೀಪಲ್ಸ್ ಅರ್ಥ ಮಾಡ್ಕೊಂಡಿದ್ದೀರಾ. ಬಟ್ 10%, ದೇರ್ ಆರ್ 10% ಆಫ್ ಪೀಪಲ್ಸ್ ಯಾವ ರೀತಿ ಥಿಂಕಿಂಗ್ ಅಂತಂದರೆ, ಅವ್ರದ್ದು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ನಾನು ಆ ಒಂದು ವಿಡಿಯೋ ಮಾಡಿದ್ದು ರೆವೆನ್ಯೂಗೋಸ್ಕರ ಅಂತ ಅಂದ್ಕೊಂಡಿದ್ದೀರಾ. ಅಂತಂದರೆ ದುಡ್ಡು ಬರುತ್ತಲ್ಲ, ಆ ಒಂದು ಕಾರಣಕ್ಕೆ ನಾನು ಆ ಒಂದು ವಿಡಿಯೋನ ಮಾಡಿದ್ದೀನಿ. ಅದನ್ನು ವಿಡಿಯೋ ಹಾಕ್ಬೇಕಿತ್ತ ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ. ನಾನು ಕ್ಲಾರಿಫೈ ಮಾಡ್ತೀನಿ ಇವಾಗ, ಓಕೆ. ನಾನು ಆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ, ಒಂದು ವಾರ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಕಣ್ರಪ್ಪ. ಇನ್ನೂ ಒಂದು ವಾರ ಅಪ್ಲೋಡ್ ಮಾಡಲ್ಲ ನಾನು ವಿಡಿಯೋಗಳನ್ನ. ಇದೇ ಕೊನೆ ವಿಡಿಯೋ, ಸದ್ಯಕ್ಕೆ ಈ ಒಂದು ವಿಡಿಯೋ ಲಾಸ್ಟು ಅಂತ ಅನ್ನೋ ಉದ್ದೇಶದಲ್ಲಿ ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಅಲ್ಲಿಗೆ ನೀವು ಅಂದ್ಕೊಂಡಾಗೆ ನಿಮ್ಮ ಥಿಂಕಿಂಗ್ ಲೆವೆಲಲ್ಲೇ ಬರ್ತೀನಿ ನಾನು. ಆ ಒಂದು ವಿಡಿಯೋಗೆ ಎಷ್ಟು ರೆವೆನ್ಯೂ ಸಿಗ್ತಿತ್ತು, ಒಂದು ವಿಡಿಯೋ ಮಾಡಿದ್ದೀನಲ್ಲ, ನಾನು ಇನ್ನು ಒಂದು ವಾರ ವಿಡಿಯೋ ಅಪ್ಲೋಡ್ ಮಾಡಲ್ಲ ಅಂತ, ಆ ವಿಡಿಯೋಗೆ ಎಷ್ಟಪ್ಪ ರೆವೆನ್ಯೂ ಸಿಗ್ತಿತ್ತು, ಹೋಗ್ಲಿ ಬಿಡಿ. ಎಷ್ಟೋ ಸಿಗ್ತಿತ್ತು ಅಂತ ಅಂದ್ಕೊಳ್ಳಿ, ಜಾಸ್ತಿನೇ ಸಿಗ್ತಿತ್ತು ಅಂದ್ಕೊಳ್ಳಿ, ಓಕೆ. ಒಂದು ವಾರ ನನಗೆ ಲಾಸ್ ಆಗ್ತಿತ್ತಲ್ವಾ, ವೀಡಿಯೋಸ್ ಮಾಡೋದು ಲಾಸ್ ಆಗ್ತಿತ್ತಲ್ವಾ. ವೀಡಿಯೋಸ್ ಮಾಡಿದರೆ ನನಗೆ ಆ ರೆವೆನ್ಯೂ ಬರ್ತಿತ್ತಲ್ವಾ. ನಾನು ಏನಕ್ಕೆ ಸ್ಟಾಪ್ ಮಾಡಿದೆ, ಮೈಕ್ ಇರಲಿಲ್ಲ ನನ್ನ ಹತ್ರ. ಬಟ್ ನಾನು ಮೈಕ್ ಇಲ್ಲ ಅಂದ ತಕ್ಷಣ ಬೇರೆ ಮೈಕ್ ಇಲ್ಲ ಅಂತಲ್ಲ, ಇವಾಗ ಹಿಡ್ಕೊಂಡು ಮಾತಾಡ್ತಾಯಿದ್ದೀನಿ ನೋಡಿ. ಈ ಮೈಕ್ ಇತ್ತು, ಈ ಮೈಕಲ್ಲೂ ನಾನು ಮಾತಾಡ್ಕೊಂಡು ಒಂದು ವಾರ ವೀಡಿಯೋಸ್ಗಳನ್ನ ಮಾಡಿ ದುಡ್ಡು ಮಾಡ್ಬೋದಿತ್ತಲ್ವಾ. ಅಷ್ಟೇ ಥಿಂಕಿಂಗ್ ಲೆವೆಲ್. ನೀವು ಏನು ಥಿಂಕ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಹತ್ರ ಈ ಮೈಕ್ ಇತ್ತು, ಇನ್ನೂ ಒಂದು ಮೈಕ್ ಇದೆ, ತೋರಿಸ್ತೀನಿ ಬೇಕಾದರೆ. ಇದನ್ನು ಹಿಡ್ಕೊಂಡು ಕೈಲಿ ಹಿಡ್ಕೊಂಡೆ ನಾನು ಮಾತಾಡ್ಬೋದು ಅಲ್ವಾ. ನೀವು ಹೇಳೋ ಲೆಕ್ಕಾಚಾರದಲ್ಲಿ ಬಂದರೆ ಏನೋ ದುಡ್ಡು ಮಾಡೋದಕ್ಕೆ ಆ ಒಂದು ವಿಡಿಯೋ ಮಾಡಿದೆ ಅಂತ ತುಂಬ ಜನ ಹೇಳ್ತಿದ್ರ. ಈ ಒಂದು ಮೈಕ್ ಹಿಡ್ಕೊಂಡು ಇವಾಗ ಮಾತಾಡ್ತಲ್ವಾ, ಇವಾಗ ಹೇಳ್ತಾ ಇದ್ದೀನಿ ಕೇಳಿ. ನಾನು ನಿಲ್ಲಿಸಲ್ಲ. ಒಂದು ವಾರ ಏನು ಹೇಳಿದ್ದೆ ನಾನು, ವಿಡಿಯೋ ಮಾಡಲ್ಲ ಅಂತ, ಮಾಡ್ತೀನಿ. ಈ ಮೈಕ್ನ ಹಿಡ್ಕೊಂಡು ಮಾಡ್ತೀನಿ. ಆ ಮೈಕ್ ಬರೋ ತನಕ ಈ ಮೈಕ್ನ ಹಿಡ್ಕೊಂಡು ಮಾಡ್ತೀನಿ. ನೀವು ಹೇಳ್ದಂಗೆ ರೆವಿನ್ಯೂಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಲ್ಲ, ರೆವಿನ್ಯೂಗೆ ಮಾಡ್ತಾಯಿದ್ದೀನಿ ಕಣ್ರಪ್ಪ. ಆಯಿತು, ನಿಮ್ಮ ಉದ್ದೇಶಕ್ಕೆ ಬರ್ತೀನಿ. ನೀವೇನು ಹೇಳಿದ್ದೀರ ಅಕ್ಸೆಪ್ಟ್ ಮಾಡ್ಕೋತೀನಿ. ರೆವಿನ್ಯೂಗೋಸ್ಕರ ನಾನು ಒಂದು ವಾರ ವಿಡಿಯೋ ಲಾಸ್ ಆಗೋದು ಬೇಡ, ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಓಕೆ, ಯಾರು ಬೇಜಾರು ಮಾಡ್ಕೋಬೇಡಿ. ಥಿಂಕಿಂಗ್ ಹೇಳ್ತಾ ಇದ್ದೀನಿ, ನೀವು ಯಾವ ರೀತಿ ಥಿಂಕ್ ಮಾಡಿದ್ದೀರಾ, ನಾನು ಯಾವ ಉದ್ದೇಶದ ನಾನು ಆ ವಿಡಿಯೋ ಮಾಡಿದ್ದೀನಿ, ನೀವು ಯಾವ ರೀತಿ ಥಿಂಕ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಅವ್ರವ್ರ ಥಿಂಕಿಂಗು ಅವ್ರವ್ರಿಗೆ ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ನಾನು ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ಯಾವ್ಯಾವ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಈ ಒಂದು ಚಾನಲಲ್ಲಿ ಪ್ರತಿಯೊಂದೂ ಐಡಿಯಾ ಇದೆ, ನಮಗೂ ಮೆದ್ಲಿದೆ, ಎಲ್ಲ ಥಿಂಕ್ ಮಾಡ್ತೀವಿ ಚೆನ್ನಾಗಿ, ಓಕೆನಾ. ಸೊ ಯಾರು ನೆಗೆಟಿವ್ ಆಗಿ ತಗೋಬೇಡಿ. ಫೈನಲಾಗಿ ಹೇಳ್ತಾ ಇದ್ದೀನಿ, ಪಾಸಿಟಿವ್ ಆಗಿ ತೊಗೊಳ್ಳಿ. ಇದನ್ನ ನಾನು ಹೇಳಿದ್ನ ಪಾಸಿಟಿವ್ ಆಗಿ ತೊಗೊಳ್ಳಿ. ನಾನು ಯಾವುದೇ ರೆವೆನ್ಯೂಗೋಸ್ಕರ ಆ ಒಂದು ವಿಡಿಯೋ ಮಾಡಿಲ್ಲ ಕಣ್ರಪ್ಪ. ಒಳ್ಳೆ ಉದ್ದೇಶಕ್ಕೋಸ್ಕರನೇ ಮಾಡಿದ್ದು. ತುಂಬ ಬೇಜಾರಾಗ್ತಿತ್ತು, ಇನ್ನೊಂದು ವಾರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ವಲ್ಲ. ಎಲ್ಲ ತುಂಬ ಜನ ವೀಡಿಯೋಸ್ಗಳು ನೋಡ್ತಾ ಇರ್ತಾರೆ. ಸಡನ್ನಾಗಿ ನಾನು ಒಂದು ವಾರ ವೀಡಿಯೋಸ್ ನಿಲ್ಲಿಸ್ಬಿಟ್ರೆ ಅಪ್ಲೋಡ್ ಮಾಡೋದನ್ನ ಏನು ಅಂದ್ಕೊಳ್ತಾರೆ ನೋಡೋರು, ಡೈಲಿ ನೋಡ್ತಾ ಇರ್ತಾರಲ್ಲ ಅಂಥವ್ರು ಏನು ಅಂದ್ಕೊಳ್ತಾರೆ, ನೀವು ಅನ್ಬೋದು ಯಾರು ನೋಡ್ತಾರೆ ಗುರು ನಿನ್ನ ವಿಡಿಯೋ ಡೈಲಿ ಅಂತ ಅನ್ಬೋದು. ಗೊತ್ತಿಲ್ಲ, ಅದು ನಿಮ್ಮ ಥಿಂಕಿಂಗು. ಇವಾಗಲೂ ಆ ಥರ ಥಿಂಕ್ ಮಾಡೋರು ಇರ್ತಾರೆ, ಮಾಡಿ. ಓಕೆ, ಇದಿಷ್ಟು ನಾನು ಆ ಒಂದು ವಿಡಿಯೋ ಮಾಡಿದ ಉದ್ದೇಶ ಇಷ್ಟು. ಓಕೆ, ಇವಾಗ ನಾನು ಮೇಯ್ನ್ ಮ್ಯಾಟ್ರಿಗೆ ಬರ್ತೀನಿ. ಥಂಬ್ನೇಲಲ್ಲಿರುವಂಥ ಮ್ಯಾಟ್ರಿಗೆ ವಿಡಿಯೋನ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ ಶುರು ಮಾಡೋಣ. ಓಕೆ, ಡಿಸ್ಲೈಕ್ಸ್. ಓಕೆ, ಡಿಸ್ಲೈಕ್ ಮಾಡೋದು ಒಳ್ಳೆಯದ ಕೆಟ್ಟದ್ದ? ಫ್ರ್ಯಾಂಕಾಗಿ ಹೇಳ್ತೀನಿ, ಏನೂ ಪ್ರಯೋಜನ ಇಲ್ಲ. ನೀವು ಡಿಸ್ಲೈಕ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಡೈರೆಕ್ಟಾಗಿ. ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮುಂಚೆ ಬರ್ತಿರಲಿಲ್ಲ. ಯಾಕೆ ಅಂತಂದರೆ ಮುಂಚೆ ನಮ್ಮದೇನು ಇರಲಿಲ್ವಲ್ಲ, ಚಾನಲ್ ಇರಲಿಲ್ಲ ಅಂತಂದರೆ ಅಷ್ಟೊಂದು ಸಬ್ಸ್ಕ್ರೈಬರ್ ಇರಲಿಲ್ಲ, ಗ್ರೋತ್ ಇರಲಿಲ್ಲ, ವೀಡಿಯೋಸ್ ನೋಡ್ತಿರಲಿಲ್ಲ, ಆವಾಗ ಯಾರೂ ಮಾಡ್ತಿರಲಿಲ್ಲ. ಓಕೆ, ಅಕ್ಸೆಪ್ಟ್ ಮಾಡ್ಕೋತೀನಿ ಅವಾಗ. ಬಟ್ ಇವಾಗ ಯಾವ ರೀತಿ ಅಂತಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ಮಿನಿಮಮ್ 2 ಡಿಸ್ಲೈಕ್ ಆದರೂ ಬರುತ್ತೆ. ಓಕೆ, ಮಿನಿಮಮ್ 2 ಡಿಸ್ಲೈಕ್,
ಅಥವಾ ಹಾಕಿದ ತಕ್ಷಣ ಬರಲಿಲ್ಲ ಅಂತಂದ್ರೆ ಒಂದು 30 ಮಿನಿಟ್ಸ್ 1 ಅವರ್ ಬಿಟ್ಕೊಂಡು ಬರುತ್ತೆ. ಓಕೆ, ಮಾಡ್ತಾಯಿದ್ದಾರೆ. ಓಕೆ, ಒಳ್ಳೇದಾಗಲಿ ಅವ್ರಿಗೆ. ನನಗೆ ಫ್ರ್ಯಾಂಕಾಗಿ ಹೇಳ್ತೀನಿ, ಇವೆಲ್ಲ ಮ್ಯಾಟ್ರ್ ಆಗಲ್ಲ ನನಗೆ. ಈ ಡಿಸ್ಲೈಕ್ ಮಾಡ್ತಾರಲ್ಲ ಅದೆಲ್ಲ ನನಗೆ ತಲೆಗೇ ಹಾಕಲ್ಲ, ನಾನು ನೋಡೋದಕ್ಕೆ ಹೋಗಲ್ಲ. ಏನಕ್ಕೆ ಅಬ್ಸರ್ವ್ ಮಾಡಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಡಿಮೋಟಿವೇಟ್ ಆಗಿಬಿಡ್ತಾರೆ. ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಡಿಸ್ಲೈಕ್ಸ್ ಬಂದರೆ, ಯಾರಿಗೋ ಇಷ್ಟ ಆಗ್ತಾಯಿಲ್ಲ ವೀಡಿಯೋ, ಆ ಒಂದು ಕಾರಣಕ್ಕೆ ನಾನು ಇನ್ನು ಮುಂದೆ ವೀಡಿಯೋಗಳನ್ನ ಮಾಡೋದು ನಿಲ್ಲಿಸ್ಬಿಡ್ಬೇಕು ಅನ್ನೋ ಉದ್ದೇಶಕ್ಕೆ ಬಂದುಬಿಡ್ತಾರೆ. ಆ ಒಂದು ಕಾರಣಕ್ಕೆ ಈ ವಿಷಯನ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಈ ಡಿಸ್ಲೈಕ್ ಅವೆಲ್ಲ ಚಿಲ್ಲರೆ ವಿಷಯ. ನನಗೆ ಈ ವರ್ಡ್ಸ್ಗಳು ಯೂಸ್ ಮಾಡ್ತಾರಲ್ಲ, ಚಿಲ್ಲರೆ ವಿಷಯಗಳಿವೆಲ್ಲ ನನಗೆ. ಇದರಲ್ಲಿ ನೀವು ಯಾವುದೇ ರೀತಿ ನನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ನೀವು 10,000 ಡಿಸ್ಲೈಕ್ ಕೊಟ್ಟರು ನನಗೇನು ಬೇಜಾರಿಲ್ಲ, ಖುಷಿ ಆಗುತ್ತೆ. ಯಾಕೆ ಹೇಳಿ, ಮೊದಲು ನಾನು ವೀಡಿಯೋ ಮಾಡೋರು ನೋಡೋರೇ ಇರ್ತಿರಲಿಲ್ಲ ಗುರು, ಇವಾಗ ನೋಡಿ ಡಿಸ್ಲೈಕ್ ಮಾಡೋರವ್ರೆ ಅಂತಂದರೆ ತುಂಬ ಖುಷಿ. ಬಟ್ ಒಂದು ಹೇಳ್ತೀನಿ, ನೀವೇನು ನನ್ನ ವೀಡಿಯೋಸ್ನ ಓಪನ್ ಮಾಡೋದಕ್ಕೆ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಟೈಮ್ ಕೊಡ್ತಾ ಇದ್ದೀರಾ ಡಿಸ್ಲೈಕ್ ಮಾಡೋದಕ್ಕೆ, ಓಪನ್ ಮಾಡಿ ಡಿಸ್ಲೈಕ್ ಮಾಡೋದಕ್ಕೆ, ಆ ಒಂದು ಟೈಮ್ನ ನಿಮ್ಗೇನಾದರೂ ಉಪಯೋಗಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ಗಳಾಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನನಗೆ ಯಾವುದೇ ರೀತಿ ನೀವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಡಿಸ್ಲೈಕ್ ಮಾಡೋದ್ರಿಂದ. ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಕಣ್ರಪ್ಪ. ನಾನು ತೆಗೆದೇ ನೋಡಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಯೂಟ್ಯೂಬ್ ಸ್ಟುಡಿಯೋ ತೆಗೆದ್ರೆ ಬರೀ ಲೈಕ್ಸ್ ಮಾತ್ರ ತೋರಿಸುತ್ತೆ. ಡೈರೆಕ್ಟ್ ವೀಡಿಯೋ ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಲೈಕ್ ತೋರಿಸುತ್ತೆ. ನಾನು ಡಿಸ್ಲೈಕ್ ನೋಡೋಕ್ಕೆ ಹೋಗೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ನನಗೆ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ಸೊ ಒಂದು ಹೇಳ್ತೀನಿ, ನನಗೆ ನೀವು ಯಾವುದೇ ರೀತಿ ನೀವು ಡಿಸ್ಲೈಕ್ ಮಾಡೋದು ನನಗೇನು ಬೇಜಾರಿಲ್ಲ. ಬಟ್ ಏನು ಉಪಯೋಗ ಇಲ್ಲ ಕಣ್ರಪ್ಪ. ನೀವು ಡಿಸ್ಲೈಕ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಮಾಡಿ, ನಿಮ್ಮ ಒಳ್ಳೆಯದು. ನೀವೇನೋ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಿ. ಆ ಟೈಮ್ನ ಏನಾದರೂ ನಿಮ್ಗೆ ಏನಾದರೂ ಉಪಯೋಗಿಸ್ಕೊಳ್ಳಿ. ಒಳ್ಳೆ ರೀತಿಲಿ ಏನಾದರೂ ನೀವು ಅಚೀವ್ಮೆಂಟ್ ಮಾಡಿ. ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಡಿಸ್ಲೈಕ್ ಮಾಡೋರು ಪಾಪ ಏನೋ ನೀವು ತುಂಬ ಟ್ಯಾಲೆಂಟ್ ಅಂದ್ಕೊಂಡಿರ್ತೀನಿ. ಆ ಒಂದು ಕಾರಣಕ್ಕೆ ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಆವಾಗ ನಿಮಗೂ ಕೂಡ ಕಮೆಂಟ್ಸ್ಗಳು, ಲೈಕ್ಸ್ಗಳು ಬರುತ್ತೆ. ಆವಾಗ ಏನೋ ಒಂದು ಸ್ವಲ್ಪ ನೀವು ಕೂಡ ನಿಮ್ಮ ಹೆಸರು ಕೂಡ ಎಲ್ಲ ಕಡೆ ಓಡಾಡುತ್ತೆ. ಆವಾಗ ನೀವು ಗ್ರೇಟ್ ಆಗ್ತೀರಾ. ಅಲ್ಲಿ ತನಕ ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಬೇರೆಯವ್ರ ವೀಡಿಯೋಸ್ಗಳಿಗೆ ಡಿಸ್ಲೈಕು ಕೊಡಿ, ತೊಂದರೆ ಇಲ್ಲ. ಏನು ಇಷ್ಟ ಆಗಲಿಲ್ವ ಕಂಟೆಂಟ್ ಕೊಡ್ಬೋದು ನೀವು, ಅದು ನಿಮ್ಮ ಒಂದು ಹಕ್ಕಿದೆ. ಅದು ಹಕ್ಕಂತಲೇ ಹೇಳ್ಬಿಡ್ತೀನಿ ನಾನು. ನಿಮ್ಗೆ ಹಕ್ಕಿದೆ, ನಿಮ್ಮ ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೊಡ್ಬೋದು. ಬಟ್ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ವೀಡಿಯೋ ಅಪ್ಲೋಡ್ ಆದ ತಕ್ಷಣ ಡಿಸ್ಲೈಕ್ ಅಂತಂದರೆ ಹೆಂಗೆ ಅವೆಲ್ಲ. ಕೆಲವೊಂದು ವೀಡಿಯೋ ಪ್ರೀಮಿಯಮ್ ಹಾಕಿ ಅಪ್ಲೋಡ್ ಮಾಡ್ತೀನಿ, ಅದಕ್ಕೂ ಕೂಡ ವೀಡಿಯೋ ಇನ್ನೂ ಶುರುನೇ ಆಗಿರಲ್ಲ, ಆಗಲೇ ಡಿಸ್ಲೈಕ್. ಬಟ್ ಚೇಂಜಸ್ ಆಗಬೇಕಾಗುತ್ತೆ. ನೀವುಗಳು ಏನು ಮಾಡೋದಕ್ಕಾಗಲ್ಲ. ನಿಮ್ಮ ಉದ್ದೇಶ ಅದೇ ಇದ್ದರೆ ಏನು ಮಾಡೋದಕ್ಕಾಗಲ್ಲ. ನಾನಂತೂ ನಿಮ್ಗೆ ಬಂದು ಚೇಂಜ್ ಮಾಡೋದಕ್ಕಾಗಲ್ಲ. ಒಳ್ಳೇದಾಗಲಿ ನಿಮಗೆಲ್ಲ ಇಷ್ಟ ಹೇಳೋದು, ಒಳ್ಳೇದಾಗಲಿ. ಒಟ್ಟಿನಲ್ಲಿ ಇವಾಗೇನಾದರೂ ನೀವು ಕನ್ವರ್ಟ್ ಆಗ್ತಾಯಿದ್ದೀರಾ ಅಂತಂದರೆ ಡಿಸ್ಲೈಕಿಂದ ಲೈಕ್ಗೆ ತುಂಬ ಖುಷಿ. ಬಟ್ ಏನು ಪ್ರಯೋಜನ ಇಲ್ಲ ಕಣ್ರಪ್ಪ. ನನಗಂತೂ, ಬೇರೆಯವ್ರಿಗೆ ಏನಾದ್ರು ಮಾಡ್ಕೊಳ್ಳಿ, ನನಗಂತೂ ನೀವು ಡಿಸ್ಲೈಕ್ ಕೊಟ್ಟರೆ ಏನೂ ತೊಂದರೆ ಇಲ್ಲ, ಕೊಟ್ಕೊಳ್ಳಿ. ಇನ್ನೂ ಕಂಟಿನ್ಯೂ ಮಾಡಿ, ಒಳ್ಳೇದಾಗಲಿ. ಓಕೆ, ಒಂದು ಸ್ವಲ್ಪ ಕ್ಯಾಮ್ರಾ ಮೂಮೆಂಟ್ ಆಯಿತು. ಓಕೆ, ಕೊನೆದಾಗ ಒಂದು ಮಾತು ಹೇಳ್ತೀನಿ. ನಾನು ಆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡಿದಿರಿ. ಬ್ರೋ ನೀವು ವೀಡಿಯೋಸ್ ಮಾಡಬೇಕು ಆ ರೀತಿ ಅನ್ನೋ ಥರ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡಿದಿರಿ. ಬಟ್ ತುಂಬ ಖುಷಿ ಆಯಿತು. ನಿಮ್ಗಳ ಕಮೆಂಟ್ಸ್ಗೋಸ್ಕರ ನಾನು ಕೂಡ ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತೀನಿ. ಐ ಥಿಂಕ್ ನಿಮ್ಗೆ ಒಂದು ಒಳ್ಳೆ ಕಂಟೆಂಟ್ ವೀಡಿಯೋಸ್ಗಳಂತೂ ನಾನು ಮಾಡೇ ಮಾಡ್ತೀನಿ ಡೈಲಿ. ಬಟ್ ಏನಂದರೆ, ಈ ರೀತಿ ನಾನು ಒಂದು ಡಿಸ್ಲೈಕ್ ಬಗ್ಗೆ ಅದು ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತೀನಿ ಅಂತಂದರೆ, ನಿಮ್ಗೊಂದು ಸ್ವಲ್ಪ ಮೋಟಿವೇಟ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ಸೊ ನನಗೆ ಇವೆಲ್ಲ ಟೆನ್ಷನ್ ಮಾಡ್ಕೊಳ್ಳಲ್ಲ, ನಾನು ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೊಳ್ಳಲ್ಲ. ಬಟ್ ಬೇರೆಯವರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋರು ಸ್ವಲ್ಪ ಹೆದರ್ಕೊಳ್ತಾರೆ. ಏನಾದರೂ ಡಿಸ್ಲೈಕ್ ಆ ಥರ ಏನಾದರೂ ಬಂದರೆ ಸ್ವಲ್ಪ ಭಯ ಪಡ್ತಾರೆ. ಅಂಥ ಟೈಮಲ್ಲಿ ಅವ್ರಿಗೊಂದು ಸ್ವಲ್ಪ ತಿಳುವಳಿಕೆ ಕೊಡ್ಬೇಕು ನಾವು. ಏನು ಅದರಿಂದ ಏನು ಆಗಲ್ಲ, ಏನು ಎಫೆಕ್ಟ್ ಆಗಲ್ಲ. ಒಂದಂತೂ ಸತ್ಯ, ಏನು ಎಫೆಕ್ಟ್ ಆಗಲ್ಲ. ಸೊ ಅದನ್ನ ನಾವು ತಿಳಿಸಿದ್ರೆ ಸಾಕು, ಅವರು ಅವಾಗ ಮುಂದುವರಿತಾರೆ. ಬೇರೆಯವರು ಯೂಟ್ಯೂಬ್ ಚಾನಲ್ ಯಾರು ಯೂಸ್ ಮಾಡ್ತಾ ಇರ್ತಾರೆ ಅವರು. ಸೊ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಮಾಡ್ತೀನಿ ಅಷ್ಟೇ. ಅದೇ ನನ್ನ ಉದ್ದೇಶ. ಯಾಕೆ ಅಂತಂದರೆ, ಇವಾಗ ಎಕ್ಸಾಮಲ್ಲಿ ಇವಾಗ ನೀವು ಫೇಲ್ ಆಗ್ತಾಯಿದ್ದೀರಾ ಅಂತಂದರೆ, ನಿಮ್ಗೆ ಯಾರಾದರೂ ಒಬ್ಬರು ಬೆಂತಟ್ಟವ್ರು ಇರ್ಬೇಕು ಹಿಂದಗಡೆ. ಗುರು ನೀನು ಓದು ಗುರು, ನೀನು ಪಾಸ್ ಆಗ್ತೀಯ, ನಿನ್ನ ಹತ್ರ ಟ್ಯಾಲೆಂಟ್ ಐತೆ ಅಂತ. ಇವಾಗ ನೀವು ಟೀಚರ್ಸ್ಗಳನ್ನ ನೀವು ನೋಡಿರ್ಬೋದು. ಕ್ಲಾಸಲ್ಲಿ ನೀವೇನಾದರೂ ತಪ್ಪು ಮಾಡಿದ್ರೆ ತಿತ್ತಾರೆ ಅವರು. ಬಂದು ನೀವು ಓದ, ಚೆನ್ನಾಗಿ ಓದ್ತೀಯ, ಓದ, ಇನ್ನೂ ಅದು ಇತ್ಕಲಿ ಅಂತ ಕಲಿಸ್ಕೊಡ್ತಾರಲ್ಲ. ಸೊ ಅವಾಗ ನಿಮ್ಗೊಂದು ಸ್ವಲ್ಪ ಮೋಟಿವೇಟ್ ಆಗ್ತೀರಾ ಅವಾಗ ಆಟೋಮೆಟಿಕ್ಕಾಗಿ. ಅದು ಬಿಟ್ಬಿಟ್ಟು ನಿಮಗೆ ಸುಮ್ಮನೆ ಗುರು ನೀ ಏನು ಗುರು ಓದೋದೆಲ್ಲ ನೀನು ವೇಸ್ಟ್ ಗುರು ಅಂತ ಅಂದ್ಬಿಟ್ರೆ ಏನೂ ಆಗಲ್ಲ. ಸೊ ನೀವು ಅಲ್ಲೇ ಅರ್ಧ ಸೋತೋಗ್ತೀರಾ. ಮುಂದೆ ನೀವು ಸ್ಟೆಪ್ಪೇ ಮಾಡೋದಕ್ಕೆ ಹೋಗಲ್ಲ, ಮುಂದೆ ಸ್ಟೆಪ್ ಹಾಕೋದಕ್ಕೆ ಹೋಗಲ್ಲ. ಸೊ ಬುಡುಗುರು ನಾನು ಹೋಗಿದ್ದೆಲ್ಲ ಸೋಲ್ತೀನಿ, ಸುಮ್ಮನೆ ಯಾಕೆ ಮಾಡಬೇಕು ಅಂತ ಸೈಲೆಂಟಾಗಿ ಹೋಗ್ತೀರಾ. ಅದಕ್ಕೋಸ್ಕರ ಅಷ್ಟೇ ನಾನು ನಿಮ್ಮನ್ನ ಮೋಟಿವೇಟ್ ಮಾಡೋದಕ್ಕೆ ಎಷ್ಟು ಸಾಧ್ಯ ಅಷ್ಟು ನಾನು ಮಾಡ್ತೀನಿ ಕಣ್ರಪ್ಪ. ಸೊ ಇದನ್ನು ಒಳ್ಳೆ ರೀತಿಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏನೋ ಇವನು ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ತಾವನೆ ಅಂತ ಅಂದ್ಕೋಬೇಡಿ. ಸೊ ಎಲ್ಲ ನಾನು ಪ್ರತಿಯೊಂದನ್ನು ಏನು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ಅಷ್ಟು ಮಾತ್ರ ಮಾತಾಡ್ತೀನಿ. ಸೊ ನಾನು ಮಾತಾಡೋ ಬೇರೆ ಲೆವೆಲ್, ಅದು ಬೇರೆ ಲೆವೆಲ್ ಇರುತ್ತೆ ಬಿಡಿ. ನಾನೇನಾದರೂ ಬೇರೆ ರೀತಿ ಮಾತಾಡ್ತೀನಿ ಅಂದರೆ ಅದು ಬೇರೆ ಲೆವೆಲ್ ಇರುತ್ತೆ.
ಬಟ್ ಒಳ್ಳೆ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಐ ಥಿಂಕ್ ನಿಮಗೆಲ್ಲ ಈ ಒಂದು ವೀಡಿಯೋಸ್ಗಳನ್ನ ಒಂದು ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ವೀಡಿಯೋಸ್ಗಳನ್ನ ನೋಡೋದಕ್ಕೆ ಹೋಗ್ಬಿಡಿ. ಸುಮ್ಮನೆ ಡಿಸ್ಲೈಕ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಬಟ್ ಇದ್ರ ಮೇಲೂ ನಿಮ್ಮ ಖುಷಿ ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಿ, ನೋ ಪ್ರಾಬ್ಲಮ್. ನಾನಂತ ಹೇಳ್ಬಿಡ್ತೀನಿ, ನಾನು ಯಾವ ಡಿಸ್ಲೈಕ್ನೂ ತೆಗೆದು ನೋಡೋಲ್ಲ. ಎಷ್ಟು ಲೈಕ್ಸ್ ಒಂದು ನೋಡ್ತೀನಿ ಅಷ್ಟೇ. ಲೈಕ್ಸು ಮೇಲ್ಗಡೆ ತೋರಿಸುತ್ತೆ, ಡಿಸ್ಲೈಕೆ ಓಪನ್ ಮಾಡಿ ನೋಡಬೇಕು. ಅಷ್ಟು ಕಷ್ಟ ಎಲ್ಲ ನಾನು ತಗೊಳ್ಳಲ್ಲ. ಸೊ ನೀವು ಲೈಕ್ ಮಾಡೋರಿದ್ದರೆ ಮಾಡಿ, ಆ ಜೊತೆಗೆ ಡಿಸ್ಲೈಕ್ ಮಾಡೋರಿದ್ದರೆ ಮಾಡಿ, ಏನು ತೊಂದರೆ ಇಲ್ಲ. ನೀವು ಮಾಡಿ ಚೆನ್ನಾಗಿರ್ತೀರ ಲೈಫಲ್ಲಿ ಅಂತ ಹೇಳ್ತಾ, ಅದ್ರ ಬದಲು ನೀವೇನಾದರೂ ಅಚೀವ್ಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮೋಟಿವೇಟ್ ಆಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಸ್ವಲ್ಪ ವೀಡಿಯೋಸ್ಗಳನ್ನ ಶೇರ್ ಮಾಡಿ, ಬೇರೆಯವ್ರಿಗೂ ತಲುಪಿ ಇಂಥ ವೀಡಿಯೋಸ್ಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.